ನಿಮ್ಮಂತರಾಗಿದ್ರೆ ಸುಮ್ಮನೆ ಬಿಡ್ತಿರ್ಲಿಲ್ಲ. ಹಾಂ, ಬಾರೆ ನಿನ್ನ ಬಾರೆ ಕಟ್ ಮಾಡಿಕೊಡು. ನಾನು ಬಿಡಲ್ಲ ಕಣೆ. ಅದು ಯಾವಳು ಬಂದು ಹೇಳಿರು ಬಿಡಲ್ಲ. ನಿನ್ನ ಕೈಯಿಂದಲೇ ಕಟ್ ಮಾಡಿಸ್ತೀನಿ ಬಾರೆ. ಏ ಋತು, ನಿಂಗೆ ನಿನ್ನ ನಮ್ಮ ತಂಗಿನ ಹೇಳ್ಕೊಂಡು ಹೋಗೋದಾಗ್ಲಿ, ಜುಟ್ಟು ಹಿಡ್ದು ಇಂಥದ್ದೆಲ್ಲ ಮಾಡಬೇಡ ನೋಡು. ಅವಳೇನು ಮಾಡ್ಯಾಳೆ ಅಂತ ಹೇಳ್ಕೊಂಡು ಹೋಗ್ತಾ ಇದೀಯಾ? ಅವ್ಳು ಮಾಡಿರೋ ಇದಕ್ಕೆ ಅವಳೇ ಕ್ಲೀನ್ ಮಾಡ್ಬೇಕಷ್ಟೇ, ನಾನಂತೂ ಬಿಡಲ್ಲ. ನಿಮ್ಮಂತರಾಗಿದ್ರೆ ಹಂಗೆ ಸುಮ್ಮನೆ ಬಿಡ್ತಿದ್ರೇನೆ ನಮ್ಮನ್ನೇನು ಭಾಳ ಕೊಡ್ತಿರ್ಲಿಲ್ಲ. ಹಂಗೆ ಮಾಡ್ತಿದ್ರಿ ನೀವೆಂತಾರ ಅಂಬೋದು ಗೊತ್ತೈತೆ ಅಕ್ಕ ತಂಗಿಯರು. ಓಹೋ, ನಮ್ಮನ್ನೇನು ಭಾಳ ಕೊಡ್ತಿರ್ಲಿಲ್ಲ ಕಣಮ್ಮ. ನಮ್ಮಂತಾರೇನೋ ಹಿಂಗೆ ಮಾಡಿದ್ರೆ ನೀವು ಮುಚ್ಕೊಂಡು ಬರ್ರಿ, ಮುಚ್ಕೊಂಡು ಬಂದು ನೆಟ್ಟಿಗೆ ಎಲ್ಲ ಕಟ್ ಮಾಡಿಕೊಟ್ರೆ ಸರಿ ನೋಡು. ನಾನು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ಅದಕ್ಕೆ ಓದ್ಮೂತೀನಿ. ಹಿಡ್ಕೊಂಡು ನನ್ನ ಸುದ್ದಿಗೆ ನಾನು ಬಂದುಬಿಟ್ರೆ ಬಾರಿ ಫಸ್ಟ್ ಬಾರಿ ಕಟ್ ಮಾಡಿಕೊಟ್ಟು ಬಾರಿ. ನೋಡಿ ಇವಳನ್ನ ಏನೇ ನಾನೇನು ಮಾಡಿದ್ದೀನಿ ನಮ್ಮಂಗೆ ಅಲ್ಲಡಿ. ಇವಳು ನನ್ನ ಮೇಲೆ ಒಳ್ಳೆ ಚೆನ್ನಾಗಿ ಹೋಗು, ನನ್ನ ಮೇಲೆ ಹಾಕ್ಬತ್ತೀಯ ನೀನು. ಅಲ್ಲ ನನ್ನ ಹೇಳ್ಕೊಂಡು ಹೋಗ್ತಾಳೆ ನೋಡಿ ಅಕ್ಕ. ಬಾರೆ ಬಿಡಿಸು ಬಾರಲ್ಲಿ. ಅಯ್ಯೋ ನಾನು ಏನು ಮಾಡೋಣಮ್ಮ, ಅವಳು ಹೇಳ್ಕೊಂಡು ಹೋಗೋಣ. ನಾನೇನು ಹೇಳಿದ್ದೀನಿ ಅವಳಿಗೆ ಹೇಳ್ಕೊಂಡು ಹೋಗು ಅಂತ. ಮತ್ತೆ ಹಿಂಗೆ ಮಾಡಿದ್ರೆ ಮಾಡಿ ತೋರಿಸಿದ್ರೆ ಮಾತ್ರ ಇವಾಗಿನ ಕಾಲ. ಇಲ್ಲಾಂದರೆ ಸದರ ತಗೊಂಡ್ಬಿಡ್ತಾರೆ. ಹೆಂಗೆ ಬೇಕು ಹಂಗೆ ಆಟ ಆಡಿಸ್ತಾರೆ ಪಾಪ. ಅಲ್ಲ ಹುಡುಗಿ ಹೆಂಗೆ ಕ್ಲೀನ್ ಮಾಡ್ತಾಳೆ ಹೇಳು ಪಾಪ. ಇವಳು ತಾನು ಹೇಳ್ಕೊಂಬಂದಿರೋದು. ಇವ್ರು ಮಾಡಿರೋ ತಪ್ಪಿಗೆ ಇವರು ಕ್ಲೀನ್ ಮಾಡಬೇಕು. ನನ್ನ ಸವಾಸ ಮಾಡಿದಕ್ಕೆ ಇವಳಿಗೂ ಅನುಭವಿಸ್ಬೇಕು ಇವಳು. ಇಲ್ಲ ನೋಡಿ ಮುಂಡಿ, ಇಲ್ಲ ನೋಡಿ ಸ್ಯಾಂದ ಕೈ ಅನ್ಬೇಕು ಇವಳು ಸುನಂದಿ ಅಂಬಳು. ನನ್ನ ಸವಾಸ ಯಾಕಾದ್ರೂ ಮಾಡಿದ್ನ ಅನ್ಬೇಕು. ಅವನಿಂದ ಹಿಂಗೆ ಆಗಬೇಕು. ನನ್ನ ಹೆಸರಿಗಿರೋದಕ್ಕೆ ಆಸ್ತಿ ಕಲ್ಕೊಂಡೋಗೈತಿ. ಇಲ್ಲ ಅಂದಿದ್ರೆ ಇವ್ರನ್ನೆಲ್ಲ ಹಿಡಿಯೋಕೆ ಆಗ್ತಿರ್ಲಿಲ್ಲ. ನಾನು ಹೇಳ್ಕೊಂಡೋಗ್ರು ಬಿಡಬೇಡ, ಹೇಳ್ಕೊಂಡೋಗು. ಬಿಡೆ ಬೊತ್ತಾಳೆ ಬಿಡೆ ತಾಯಿ. ಒಂದಿಟ್ಟು ಮಣ್ಣು ಪಣ್ಣು ಒಯ್ದು ಯಾಕಂದ್ರೆ ಬೂದಿನ ಪದಿನ ಒಯ್ದು ತುಂಬಾಕ್ತಾಳೆ ಬಿಡು. ಏನು ಜುಟ್ಟು ಇಟ್ಕೊಂಡೇನು ಹೇಳ್ಕೊಂಡು ಹೋಗ್ಬೇಡ ನೀನು. ಮತ್ತೆ ನಾನು ಒಳ್ಳೆ ಮಾತನ್ನ ಕರ್ದೆ ತಾನೆ. ಒಳ್ಳೆ ಮಾತನಾಗೆ ಕರ್ದಿದ್ಮೇಲೆ ಬೆಲೆ ಕೊಟ್ಟು ಬರಲಿಲ್ಲ ಅಂದರೆ ಹಿಂಗೆ ಮತ್ತೆ ಮಾಡೋದು. ಅಲ್ಲ ನಾನು ಒಳ್ಳೆ ಮಾತನ್ನ ಕರ್ದಿದ್ದೀನಿ ಬಾ ಅಂತ ಹೇಳಿ ಒಳ್ಳೆ ಮಾತು ಮೇಲೆ ಒಳ್ಳೆ ಮಾತಾಗ ಕರ್ದ್ಮೇಲೂ ಬರಲಿಲ್ಲ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬರಬೇಡ. ಆವಾಗಲೇ ಹೇಳಿದ್ರೆ ಮಣ್ಣು ಪಣ್ಣನ ಒಯ್ದು ನಾವು ತುಂಬಾಕ್ತೀವಿ ಬಿಡು ಅಂತ ಹೇಳಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ. ಬಿಡು ಕಟ್ ಮಾಡಿಕೊಡ್ತಾರೆ ಅಂತ ಹೇಳಿ ಬರಬೇಕಾಗಿತ್ತು ನೀವು. ನಾವು ಕರ್ದ ತಕ್ಷಣ ಇವಳೇನೆ ಇವೇದಿ ಎಲ್ಲ ಪಿಟ್ಟಿಂಗ್ ಇಕ್ಕಿರೋದು. ನೀನು ಒಳ್ಳೆಳಲ್ಲ ಕಣೆ. ಅಲ್ಲಿಂದ ಇಲ್ಲಿ ಬಂದಿದೀಯೇ. ಇವ್ರ ಮನೆಯಕ್ಕೆ ಎಲ್ಲಿ ಜೊತೆ ಮಾಡ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ಯಲ್ಲೇ. ಮಾಡ್ತೀನಿ ನಾನು. ಎಲ್ಲಾದ್ರೂ ಜೊತೆ ಹಾಕ್ತೀನಿ, ಯಾರನ್ನಾದ್ರೂ ಜೊತೆ ಮಾಡ್ಕೊಂತೀನಿ, ಯಾರಿಗಾದ್ರೂ ಹೇಳ್ತೀನಿ, ನಾನು ಏನಾದರೂ ಮಾಡ್ತೀನಿ. ನೀನು ಮಾಡಿರೋದು ನೀನು ಅನುಭವಿಸ್ಬೇಕು ಅಷ್ಟೇನಿ ಅಷ್ಟೇ. ನೀನು ಮಾಡಿರೋದು ನೀನು ಅನುಭವಿಸ್ಬೇಕು ಕಣೆ. ನಾನು ನೀನು ಏನು ಹೇಳಿರು ಬಿಡಲ್ಲ. ಒಂದು ಸಮಸ್ಯೆ ಯಾಕೆ ಮಾಡಿದೆ, ನನಗೆ ಯಾಕೆ ಮೋಸ ಮಾಡಿದೆ ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿ ಮೋಸ ಮಾಡಬಾರ್ದು ಅಂಬೋದು ಗೊತ್ತಾಗಲಿಲ್ವೇನು ಹೇಳ್ಕ. ನಮ್ಮ ಮನೆ ಕೆಲ್ಸಕ್ಕಂತ ಬಂದು ಎಲ್ಲ ನಮ್ಮ ಮನೆ ಹಾಳು ಮಾಡಿ ಬೆಂಕಿ ಇಕ್ಕಿದ್ವಿ. ನಿನ್ನೆ ಬಿದ್ದು ಹೋಗ. ನೀನು ದಾರಿ ಬಟ್ಟೆಗೆಲ್ಲ ಮಾತಾಡಬೇಡ ನೋಡಿ ಹೇಳಿರ್ತೀನಿ. ಹೊಚ್ಕೊಂಡು ಬಾರಿ ನಿಮ್ಮ ದಾರಿ ಬಟ್ಟೆ ಮಾತಾಡ್ದಲ್ಲ ಏನು ಒಳಗೆ ಕಿಕ್ಕೊಂಡು ಮಾತಾಡ್ತಾರೆ ಇಂಥವನ್ನ. ಯಾವಳ ಒಳಗೆ ಕಿಕ್ಕೊಂಡು ಮಾತಾಡಲ್ಲ ಬಾರಿ ನಿನ್ನ. ಕಟ್ ಮಾಡಿಕೊಟ್ರೆ ಸರಿ ನೋಡಿ ಹೇಳಿರ್ತೀನಿ. ಫಸ್ಟ್ ಕಟ್ ಮಾಡಿದನ. ಬಿಡೆ ನಾನು ಯಾಕೆ ಮಾಡೋಣ. ಬಿಡಲ್ಲ ನಾನು, ಬಿಡಲ್ಲ. ಮಾಡತಕ್ಕ ಬಿಡಲ್ಲ, ನೀನೇ ಮಾಡಬೇಕು. ಏನು ಜೋರು ಮಾಡ್ತಾರೆ ಅಲ್ಲ. ಕಂಡರ್ ಮನೆ ಮಂದಿ ಇಂಬೊಂದು ಕಲ್ಸು ಮಾಡಿರಿ ಯಾರು ಸುಮ್ಮನೆ ಇರ್ತಾರೆ. ನಾನೆಲ್ಲ ಮಾಡಿದ್ದು. ಸುಮ್ಮನೆ ನೀವು ಮಾತಾಡಬೇಡ್ರಿ. ನಾನೆಲ್ಲ ಮಾಡಿರೋದು. ನಾನು ಯಾಕೆ ಕಸ್ಮಳ ಮಾಡೋಣ. ನಾನು ಯಾಕೆ ಮಾಡೋಣ. ನನಗೇನು ತಲೆಗಿಲ್ ಕೆಟ್ಟಿಲ್ಲ ಕಸ್ಮಳ ಮಾಡೋಕ್ಕೆ. ನಾನೆಲ್ಲ ಮಾಡಿರೋದು. ನೀನೇ ತಾನೇ ಅವ್ನ ಹೇಳ್ಕೊಂಬಂದಿರೋದು. ನೀನೇ ಮಾಡ್ಬೇಕು. ಇವಾಗ ನೀನು ನನ್ನ ಗಂಡನ ಹೆಸ್ರಿಗೆ ಆಸ್ತಿ ಐತೆ ಅಂತಿದ್ದಲ್ಲಿ, ನನ್ನ ಗಂಡ ಅಂತಿದ್ದಲ್ಲ, ನಾನು ನೀನೇ ಮಾಡಬೇಕು. ನೀನೇ ಮಾಡ್ಬೇಕು. ಮತ್ತೆ ಅವನಿಲ್ಲ ಅಂದ್ರೆ ನೀನೇ ಮಾಡಬೇಕು. ಅವನಿಗೆ ಹೇಳಿದ್ರೆ ಅವ್ನು ಮಾಡಲಿಲ್ಲ ಓಡೋದು. ಅವ್ನು ನುಡಿಕೊಂಬರೋಕ್ಕಾಗಲ್ಲ. ಅಷ್ಟೇ ನೀನೇ ಮಾಡಬೇಕು. ಬಿಡೇಸು ನಂದ ಅತ್ತ ಒಂದಿಟ್ಟು ಪರ್ಕೆ ತಾಂಡು ಒಂದು ಮರ ತಾಂಡು ಒಂದಿಟ್ಟು ಗುಡ್ಸ್ ಹಾಕೋಣ ಸುಮ್ಕಿ ಒಂದಿಟ್ಟು ಕಡ್ಡಿ ಪರ್ಕೆ ತಾಂಡು ಒಂದು ಮರ ತಾಂಡು ಮಣ್ಣು ಇದ್ದವ್ರು ಅದ್ರ ಮ್ಯಾಕೆ ಹಿಂಗೆ ಒಟ್ಟು ದಪ್ಕೊಂಡು ಅತ್ಲ ಬಿಸಾಕ ಬಿಡೆ ತಾಯಿ ನಾವೇ ಕ್ಲೀನ್ ಮಾಡೋಣ. ಸುಮ್ಮನೀರು. ಬಿಡೆ ಮಾಡ್ಕೊಡ್ತೀವಿ. ಬಿಡೆ ಋತು ಮಾಡ್ಕೊಡ್ತೀವಿ. ಬಿಡೆ ಅದೇನೇನು ದೊಡ್ಡದಲ್ಲ. ಜೋರಾಗದಕ್ಕೆ ಮೆತ್ಕಾಗ್ತಾರೆ. ಮೆತ್ಕಾಗಿದ್ರೆ ಜೋರಾಗಾರ ಇವರು ಅಂತಾರು ನೋಡು. ಕ್ಲೀನ್ ಮಾಡಿಸ್ಬೇಕು. ಅವ್ನು ಸವಾಸ ಮಾಡಿರೋದಕ್ಕೆ ಏಳು ಬಾಸ್ಬೇಕು. ಅವ್ನು ಸವಾಸ ಮಾಡಿದ್ಕೆ ನೋಡು ಎಂಥ ಕಸ್ಮಾಳ ಬಾಸ ಅಂತ ಪರಿಸ್ಥಿತಿ ಬಂತು ಅಂತ ಗೊತ್ತಾಗಬೇಕು. ಇಬ್ರು ತಿನ್ನೋಗ್ರಿ ಬುದ್ಧಿ ಬರುತ್ತೆ. ಸುಮ್ಮನಿರಯ್ಯ ನೀನು ಹಿಂಗೆಲ್ಲ ಮಾತಾಡಬೇಡ. ನೋಡಿ ನೀನು ಹೆಂಗೆ ಮಾತಾಡ್ತೀಯ. ಮಾತಾಡ್ತೀನಿ ಕಣೆ. ಏನ ಇವಾಗ ಏನೇ ಫಸ್ಟ್ ಬಾಸ್ರೆ ಅದನ್ನ ಇಬ್ರೊಳ ಅಕ್ಕ ತಂಗಿರು ಸೇರ್ಕೊಂಡು ಬಿಡು. ಮಾಡ್ಕೊಡ್ತೀವಿ ಬಿಡು. ನಮ್ಮನ ಅನ್ಸ್ಕೊಂಡು ನೀನು ಹಿಂಗೆ ಮಾಡಿದ್ರೆ ಉದ್ಧಾರ ಆಗಲ್ಲ. ನಿನಗೂ ಇಬ್ರು ಹೆಣ್ಮಕ್ಳು ಇದ್ದಾರೆ ಮುಂದೆ ನೋಡು. ಎಲ್ಲಾರ ಮನೆಗೂ ನೀನು ಹಾಳು ಮಾಡ್ತೀಯ ಅಂದಮೇಲೆ ನಿನಗೆ ಅಂತ ಒತ್ತು ಬರುತ್ತೆ ನೋಡ್ತಾ ಇರಬೇಕಾದ್ರೆ. ಮಾತಾಡ್ಬೇಡ ನೋಡು. ಜಾಡ್ಸು ಹೊಡೆದು ಬಿಡ್ತೀನಿ. ಅದ್ರಕ್ಕೆ ದಬ್ಬಿಡ್ತೀನಿ ನಾನು. ನನ್ನ ಮಕ್ಳು ಸುದ್ದಿ ಯಾಕೆ ನಿನಗೆ. ನನ್ನ ಮಕ್ಳು ಸುದ್ದಿ ಯಾಕೆ ಜಾಡ್ಸ್ ಅದ್ರಕ್ಕೆ ಮಕ ಬೀಳಂಗೆ ದಬ್ಬಿಡ್ತೀನಿ ನೋಡು. ಸುಮ್ಮನಿರೇ ಋತು. ದಬ್ಬೇಡ ಸುಮ್ಮನಿರೇ. ಇವಳೇನ ಸುಮ್ಮನೆ ತರವಲ್ದಂಗೆಲ್ಲ ಮಾತಾಡಿದಾಳೆ ಅಂದ್ರೆ ಅದ್ರಕ್ಕೇನೆ ನಾನು ಜಾಸ್ತಿ ದಬ್ಬಿಡ್ತೀನಿ. ಮತ್ತೆ ಇವಳು ಯಾಕೆ ನನ್ನ ಮಕ್ಳ ಬಗ್ಗೆ ಎಲ್ಲ ಮಾತಾಡೋದು. ಇವಳು ಮಾಡಿರೋ ತಪ್ಪಿಗೆ ನಾನು ಇವಳನ್ನ ಕೇಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡು ಕೊಡೋ ಅಂತ. ಯಾಕೆ ಮಾತಾಡ್ಬೇಕು ಇವಳು.
ಒಳ್ಳೆ ಮಾತಾಡ್ಬೇಕಣಮ್ಮ, ಯಾರೇ ಆಗಲಿ. ಸರಿ ಆತು ಬಿಡು, ಅದು ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡಿಕೊಟ್ಬೇಕು. ನೀವು ಮಾಡಿರೋ ತಪ್ಪಿಗೆ ನೀವೇ ಮಾಡಿಕೊಡ್ಬೇಕಮ್ಮ. ಅದು ಬಿಟ್ಬಿಟ್ಟು ಸುಮ್ಮನೆ ಅಮ್ಮನ ಮೇಲೆ ಹಿಂಗೆ ಮಾತಾಡಿರೋದು ಹೆಂಗೆ ಸರಿ ಹೋಗುತ್ತೆ? ಹಂಗೆಲ್ಲ ನಾವು ಮಾತಾಡಬಾರ್ದು ಯಾರೇ ಆಗಲಿ. ಒಂದಿಟ್ಟು ಅನುಸರಿಸ್ಕೊಂಡು ಇರಬೇಕು. ಬಸಣಯ್ಯ ನೀನು ಸುಮ್ಮನಿರು. ಅನ್ಸರ್ಸೋದು ಅವ್ರು ಮತ್ತೆ ಅನ್ಸರ್ಸೇನ ಅವ್ರಿಗೆ ಕ್ಲೀನ್ ಮಾಡ್ಕೊಂಬನ ಮತ್ತೆ. ನಮ್ಮನ್ನು ಕೇಳಿರಿ. ಯಾರು ಮಾಡಲ್ಲ ಕಣಮ್ಮ. ಅಲ್ಲ ಕಂಡರ ಮನೆ ಬಕ್ಲಕ್ಕೆ ಬಂದು ಹಿಂಗೆ ಮಾಡಿದ್ರೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳು? ಯಾರು ಸುಮ್ಕಿರಲ್ಲ. ಯಾಕಂದ್ರೆ ನೀವೇ ತಾನೇ ಅವ್ನ ಜೊತೆಗಿರೋದು. ನಾವು ಯಾವನ ಜೊತೆಗೂ ಇಲ್ಲ, ನಾನು ನಮ್ಮ ತಂಗಿ ಇರೋದು. ಅವನು ನಮ್ಮ ಜೊತೆಗೆ ಸೇರ್ಕೆ ನಿಮ್ಮ ತಪ್ಪು ಬಂದಿರೋದು ಅವನು. ನಾನೇ ಉಲ್ಟಾ ಹೊಡಿತಾರೆ ನೋಡಿ ಹೆಂಗಿದ್ದಾರೆ ಇವರು. ಓಹೋ ಉಲ್ಟಾ ಹೊಡಿತಾ ಇದ್ದಾರೆ. ಯಾತ ಇಲ್ಲ ನಾವು ಹೆಸರಿಗೆ ಯಾತ ನಾ ಎಟ್ಟನೋ ಇಲ್ಲ ಅಂಬೋದು ಗೊತ್ತಾತಲ್ಲ, ಅದಕ್ಕೆ ಉಲ್ಟಾ ಹೊಡಿತಾ ಇದ್ದಾರೆ ಅಲ್ಲೆಲ್ಲ ಹೊಡೆಯರು. ಮಾಡ್ಕೊಡ್ತೀವಿ ಬಿಡು, ಅದು ಯಾಕೆ ಹಂಗೆ ಮಾಡ್ತೀವಿ? ಮಾಡ್ಕೊಡ್ಬೇಕು ತಾನೆ, ಕ್ಲೀನ್ ಮಾಡ್ಕೊಡ್ಬೇಕು ತಾನೆ, ಮಾಡ್ಕೊಡ್ತೀವಿ ಹೋಗು. ನೀನು ಅಷ್ಟೊಂದು ಆಡಬೇಡ, ಏನು ಮಾಡೋಕ್ಕಾಗುತ್ತೆ? ನಾವು ಮಾಡಿರೋ ತಪ್ಪಿಗೆ ಮಾಡ್ಕೊಡ್ತೀವಿ. ನಿಮ್ಮ ಮುಂಚೆ ಹೇಳಿದ್ರೆ ಇಷ್ಟೊಂದೆಲ್ಲ ನಾನು ಇನ್ನು ರಾಮಾಯಣದ ಮಾಡೋದೇ ಬೇಕಾಗಿರ್ಲಿಲ್ಲಕ್ಕ. ಇನ್ನು ಮುಂಚೆಗೆ ಬೊಗಳಬೇಕಾಗಿತ್ತು, ಮುಂಚೆಗೆ ಹೇಳ್ಬೇಕಾಗಿತ್ತು. ಮುಂಚೆಗೆ ನಾ ಅದನ್ನೇ ಹೇಳಿದ್, ಮುಂಚೆಗೆ ನಿಂಗೆ ಹೇಳಿದ್ರೆ ಯಾವುದು ಇರ್ತಿರ್ಲಿಲ್ಲಮ್ಮ. ಮುಂದಾಗ್ಲೇ ಹೇಳಿ ಮಾಡಿಕೊಟ್ಟಿದ್ರೆ ಯಾವುದಿರಲ್ಲ. ಬಾರ್ ಕೂಕಮ್ಮನ ಗೊತ್ತು ಮಾಡ್ಲ ಬಾರತಿಪ್ಪ, ಅಲ್ಲಿ ಕೂಕಮ್ಮನ ಬಾರ. ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬಾ. ಹೆಂಗಾರ ಮಾಡ್ಕೊಂಬಲ್ಲ, ಹೆಂಗಸ್ರ ಇದ್ದಾವೆ. ಪರ್ಕೆನೂ ಮರ ತಿಂತಾಡಿ. ಅಚ್ಚು ಕಟ್ ಮಾಡಕ್ಕೆ ಅವತ್ತಿನ ಏನು ಮಾಡ ಏವಂತಿ ಹೋದ್ಲ ಏನೋ ಅಲ್ತಿ ಪಣ ಇರುವಂತ ಕುಕ್ಕಂಡವಳ. ಏನು ಮನಿಕೆಂಬ್ತೀನಿ, ಯಾಕೆ ಬೆನ್ನೆಲ್ಲ ನೋಯ್ತೈತೆ. ಚೆನ್ನಾಗಿ ಹೊತ್ತು ಕುಕ್ಕಂಡ್ರೆ ಪ್ರೆಗ್ನೆಂಟ್ ಇದ್ದಾಳಲ್ಲ, ನಿರ್ದಪ್ಪ ಬೇರೆ ಆದ್ಲು, ಒಂದಿಟ್ಟು ಒಬ್ರಿಗೆ ಬೇರೆ ಇದ್ದಾಳಿ. ಅದಕ್ಕೇನಿ ಬೆನ್ನು ಐತೈತೆ ಅಂತಲ್ಲಿ ಮನಿಕೆಂಬ್ತಿದ್ಲಮ್ಮ. ಮನಿಕೆಂಬ್ಳ ಸುಮ್ಮನೀರು. ಸ್ವಲ್ಪ ತಲೆ ಇರಲಿ ಅವಳು. ಏನು ಕೆಂಪು ಪ್ರಯಾಣ ಯಾವತ್ತು ನೇಮ್ತಿತ್ತು, ಏನಾರು ಕರ್ಕೊಂಡು ಹೋಗುತ್ತಾ ಏನೋ. ಅಕ್ಕ ಒಂದು 2 ದಿನ ಇರಾಕ ನೀನು ನಮ್ಮ ಮನೆಯಾಗೆ? ಇರ್ತೀನಮ್ಮ, ಇರ್ತೀನಿ. ಒಂದು 2 ದಿನ ಇರಬೇಕು ಅಂತ ತಲೆ ಬಂದಿದ್ದೀನಿ. ಇರ್ತೀನಿ. ಯಾಕಂದರೆ ಇವಾಗ 1-2 ದಿನ ಇರೋಕ್ಕೆ ಬಂದಿದ್ದೀನಿ. ನೋಡೋಣಿಲ್ಲ ಅಲ್ಲನ ಪಿಕ್ಚರ್ ಹೆಂಗೆ ನಡೀತೈತೆ ಅಂತ. ಈ ಪಿಕ್ಚರ್ ನೋಡೋಕ್ಕಾಗಿನೇ ಬಂದಿದ್ದೀನಿ ನಾನು. ಇಂಥ ಪಿಕ್ಚರ್ ಹುಡುಕ್ಯಣೋದ್ರೂ ಸಿಗಲ್ಲ ಕಣಮ್ಮ. ಋತು ಹುಡುಕ್ಯಣೋದ್ರೂ ಸಿಗಲ್ಲ. ಅದಕ್ಕೇನಿ ಇಂಥ ಪಿಕ್ಚರು ಚೆನ್ನಾಗೈತಿದು ಒಂಥರ. ಅದಕ್ಕೆ ನಾನು ನೋಡೋಕ್ಕಾಗಿನೇ ಬಂದಿದ್ದೀನಿ. ಅಂದಮೇಲೆ ನಾನು 1-2 ದಿನ ಇರ್ತೀನಿ ಬಿಡು. 1-2 ದಿನ ಇದ್ದೇ ಹೋಗ್ತೀನಿ. ಅದೇ ಮತ್ತೆ ದುಡ್ಡು ಕೊಟ್ಟು ನೋಡಿರು ಟ್ಯಾಕಿಸ್ನ ಕುತ್ಕೊಂಡ್ರು ಇಂಥ ಪಿಕ್ಚರ್ ನೋಡೋಕ್ಕಾಗಲ್ಲ. ಇದು ಚೆನ್ನಾಗೈತೆ ಪಿಕ್ಚರ್, ಒಳ್ಳೆ ನೋಡೋಕ್ಕೆ. ಅಪ್ಪ ಮಾಡಿಕೊಡ್ಬೇಕು. ನಮ್ಮ ಹುಡುಗರು ಎದ್ದಾಳ್ತಾವೆ. ಸುಮ್ಮನೆ ನಿಂತ್ಕೊಂಡು ನೋಡೋದಲ್ಲ, ಮಣಮಣನ ನಮಗೆ ಮಾಡಿಕೊಡ್ಬೇಕು. ಪರ್ಕೆನು ಮರ ತಿಂತಾಳಿ ಅಮ್ಮ. ಪರ್ಕೆನು ಮರ ತಂದು ಅಚ್ಚು ಕಟ್ ಮಾಡುವಂತೆ. ಯಪ್ಪ ತೋ ಇದನ್ನ ಹೆಂಗಪ್ಪ ಅಚ್ಚು ಕಟ್ ಮಾಡೋದು? ಅಪ್ಪ ನಾನು ಕ್ಲೀನ್ ಮಾಡ್ಬೇಕು. ನಮ್ಮ ಅಕ್ಕ ಇದ್ದಿದ್ದು ಕ್ಲೀನ್ ಮಾಡಲ್ಲ. ನಮ್ಮ ಕೈ ಹೇಳ್ತೀನಿ ತತ್ತಿರಂಗೇನೆ. ಶಿಶಿ ಇದನ್ನ ಹೆಂಗಪ್ಪ ಕ್ಲೀನ್ ಮಾಡೋಣ? ಶಿಶಿ ನನ್ನ ಮಗ ಲೋಪರ್, ನನ್ನ ಮಗ ನನ್ನ ಕೈ ಸಿಗಬೇಕು. ಓಟು ಕಟ್ಟನು ಬಡ್ದು ಬಿಡ್ತೀನಿ ಹಿಡ್ಕೊಂಡು. ನನ್ನ ಕೈ ಸಿಕ್ಬಿಟ್ರೆ ಮನ್ಯಾಳ ಎಂತ ಬದುಕು ಮಾಡೋದ? ನಮ್ಮನ್ನ ಇಲ್ಲಿ ಕಸ್ಮಳ ಬಾಸಂಗೆ ಮಾಡಿದ್ನಲ್ಲ. ಮನ್ಯಾಳ ನನ್ನ ಮಗ ಇಲ್ಲಿ ಕಸ್ಮಳ ಮಾಡಿಕ್ಕಿ ನಮ್ಮನ್ನ ಬಾಸಂಗೆ ಮಾಡ್ದ. ಮನ್ಯಾಳ ಹಾಳಾಗೋಗ. ಇವ್ನಿಗೇನು ಬರಲ್ವೇ ಗೊತ್ತು? ಹಾಳಾಗೋಗ. ಎಂಥದ್ದು ಮಾಡೋದ? ನನಗೆ ಎಂಥ ತಲೆಗೆ ತಂದೋದ? ಥೋ ಅಯ್ಯೋ ಎಂಥ ಕೆಲಸ ಆಯ್ತು. ರಪ್ರಪ್ಪ ಮಾಡಬೇಕು. ತಡಿಯ ತಾಯಿ. ನಮ್ಮ ಅಕ್ಕಯ್ಯ ಮರನೂ ಪಕ್ಕೆ ತಗೊಂಬರಕ್ಕೆ ಹೋಗ್ಯವಳಿ. ಮಾಡ್ಕೊಡ್ತೀವಿ, ನೀನೇನೇನು ಇದು ಮಾಡ್ಕೊಬೇಡ, ಮಾಡ್ಕೊಡ್ತೀವಿ ಸುಮ್ಕಿರು. ಅಯ್ಯೋ ನೀನು ಅದು ಯಾಕೆ ಹಂಗಡ್ತೀಯ? ಅಯ್ಯಪ್ಪ ನೀನೇನು ತಾಯಿ ಇಂತಾಳ ಆಗಿದೆಯಾ? ನಾನು ಇಂತಾಳೆ ಮತ್ತೆ ಏನಿವಾಗ ಅಂತ ನಾನು ಇಂತಾಳೇನಿ. ಮಾಡ್ಕೊಡಲ್ಲ ಅಂದ್ರೆ ನಾನೇನೇನು ಬಿಡಲಿಲ್ಲ. ನಾನೇನೇನು ಬಿಡ ಅಂತಾಳಲ್ಲ. ಅಕ್ಕಿ ಎಳ್ಕೊಂಬಂದಿದ್ದೀನಿ ಮಾಡ್ಕೊಡು ಅಂತ. ಮತ್ತು ನಾವು ಅದು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳ್ರಿ ನೀವೇನೆ? ನಾನಂತೂ ಮಾಡಲ್ಲ, ಅದಕ್ಕೆ ಎಳ್ಕೊಂಬಂದಿದ್ದೀನಿ. ಇವಾಗ ಮಾಡ್ಕೊಡ್ತೀನಿ ಎಂಬ ತನಕ ಬಿಡಲಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.